ಎಲ್ರಿಗೂ ನಮಸ್ಕಾರ. ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನಾಚರಣೆ ಅಂತೇಳಿ ಆಚರಿಸ್ತೀವಿ. ಎದಕ್ಕಪ್ಪ ಅಂದ್ರೆ ತೆಂಗಿನ ಮಹತ್ವ ಹೇಳಕ್ಕೆ. ಅದೇ ರೀತಿ ನಾವು ಇವತ್ತಿನ ದಿವಸ ತೆಂಗಿನ ಬಗ್ಗೆ ತಿಳ್ಕೊಕ್ ಪ್ರಯತ್ನ ಮಾಡ್ರೆ ಗೊತ್ತಾಗ್ತದೆ ಹೊಸ ಹೊಸ ವಿಚಾರಗಳು. ಏನು ತೆಂಗು ಎಲ್ಲರಿಗಿಂದ ಎಳ್ನೀರು ಕುಡಿಯೋದು ಗೊತ್ತದ, ತೆಂಗಿನ ಚಟ್ನಿ ಮಾಡೋದು ಗೊತ್ತದ, ಆಮೇಲೆ ತೆಂಗು ತಿನ್ನೋದು ಗೊತ್ತದ, ಸ್ವೀಟ್ಸ್ ಮಾಡೋದು ಗೊತ್ತದ, ಆಮೇಲೆ ಎಲಿಗಳ ಡೆಕೋರೇಷನ್ಗೆ ಯೂಸ್ ಮಾಡೋದು ಗೊತ್ತದ, ಎಲಿ ಕಡ್ಡಿದಿಂದ ಬಾರ್ಗಿ ಮಾಡೋದು ಗೊತ್ತದ. ಇದು ಬಿಟ್ಟು ಏನು ಗೊತ್ತದಪ್ಪ? ಲಾಸ್ಟ್ ಒಂದು ಸ್ವಲ್ಪ ದಿವಸದಿಂದ ವಿಚಾರ ಮಾಡಿದಾಗ ಹೇಳಿದ್ವಿ, ತೆಂಗಿನ ನೀರ್ಲಿಂದ ಏನದಪ್ಪ ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಅದು ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತದೆ ಅಂತೇಳಿ. ಅಂದ್ರೆ ಬೆಳೆಗಳಿಗೆ ನೀರ್ನಾಗ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಅದೇನದಪ್ಪ ಅಂತಂದ್ರೆ ಗಿಬ್ಬರ್ಲಿಕ್ ಆಸಿಡ್, ಆಕ್ಸಿನ್ಸ್ ಈ ರೀತಿ ಗ್ರೋತ್ ಪ್ರಮೋಟರ್ ಬೆಳೆಗಳಿಗೆ ಕೊಟ್ಟು ಬೆಳೆ ಇಳುವರಿ ಹೆಚ್ಚಿಗೆ ಆಗ್ಲಿಕ್ಕೆ ಸಹಾಯ ಮಾಡ್ತದೆ ಅಂತೇಳಿ ಇದ್ರ ಬಗ್ಗೆ ಲಿಟ್ರೇಚರ್ಸ್ ರಿಸರ್ಚ್ ಆಗಿದ್ದು ರಿಸರ್ಚ್ ಪೇಪರ್ಸು ಎಲ್ಲ ಸಿಗ್ತಾವೆ. ಆಮೇಲೆ ಅದು ಅಲ್ಲದೆ ಬೀಜೋಪಚಾರಕ್ಕೆ ಬಳಸ್ತಾರ ಅಂತೇಳಿ. ಹಾರ್ಡಿಯಸ್ಟ್ ಏನು ಇದಿರ್ತದ ಬಿರುಸು ಬೀಜ ಅವಕ್ಕೆ ಸಹಿತ ತೆಂಗಿಂದ ನೀರಿನಾಗ ಎದ್ದಿಗಿಸಿಂದ ಬಿತ್ತೋದ್ರಿಂದ ಅಥವಾ ಮೊಳಕೆ ಇಡೋದ್ರಿಂದ ಅವೇನಾಗ್ತವೆ ಜಲ್ದಿ ಜರ್ಮಿನೇಷನ್ ಆಗ್ತಾವೆ, ಜಲ್ದಿ ಮೊಳಕೆ ಬರ್ತಾವಂತ. ಅಂದ್ರೆ ತೆಂಗಿನ ನೀರು ಬರೀ ಮನುಷ್ಯನ ಆರೋಗ್ಯಕ್ಕತ್ತಲ್ಲ, ಈವನ್ ಬೆಳೆಗಳಿಗೆ ಸಹಿತ ಅನುಕೂಲಕರದ, ಬೆಳೆಗೂ ಉಪಯೋಗ ಆಗ್ತದ ಅಂತೇಳಿ. ಇದು ಬಿಟ್ಟು ಮತ್ತೆ ಬಿ ಏನಾರ ವಿಚಾರ ಮಾಡ್ಕೊತ ಹೋದಾಗ ಹೊಸ ಹೊಸ ವಿಚಾರ ಏನು ಗೊತ್ತಾಗ್ತದಪ್ಪ ಅಂದ್ರೆ ತೆಂಗಿನ ಎಲೆ ಏನದಲ್ಲ ಅಂತಂದ್ರೆ ಆ ತೆಂಗಿನ ಎಲೆ ಅಲ್ಲಿಂದ ಕಷಾಯ ಮಾಡಿ ಕುಡಿಬೋದು, ಅಂದ್ರೆ ಚಾ ಥರ ಮಾಡಿ ಕುಡಿಬೋದು. ಆಮೇಲೆ ಆ ಡಿಕಾಕ್ಷನ್ ಏನದಲ್ಲ ಅದನ್ನು ನಾವು ತಲೆಬೇನೆ ಇದ್ದಾಗ ತಲೆಗೆ ಹಚ್ಕೊಂಡ್ರೆ ತಲೆಬೇನೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಎಲೆ ಬರೀ ಡೆಕೋರೇಷನಿಗೆ ಅಥವಾ ಬಾರಿಗೆ ಕಡ್ಡಿ ಸಲುವಾಗತ್ತಲ್ಲ, ಈವನ್ ಅದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಅದರಿಂದ ಅಡುಗೆನೂ ಮಾಡ್ಕೋಬಹುದು. ಬೇರೆ ಬೇರೆ ಥರದ ರೆಸಿಪಿ ಸಿಗ್ತಾವೆ ನೆಟ್ನಾಗ ಹುಡ್ಕೋರ. ಸೊ ಅಂದ್ರೆ ಅದನ್ನ ಆಹಾರವಾಗೂ ಬಳಸ್ಬೋದು ಅಂತೇಳಿ ಗೊತ್ತಾಗ್ತದೆ. ಇದು ಯಾಕಂದ್ರೆ ಕಲ್ಪವೃಕ್ಷ ಏನಂತೀವಲ್ಲ, ಇವೆಲ್ಲ ಉಪಯೋಗ ಆದಾಗ ಗೊತ್ತಾಗ್ತವೆ ಇಷ್ಟೆಲ್ಲ ಅದಾವ ಉಪಯೋಗ, ಅದ್ರ ಸಲುವಾಗಿ ಇದು ಕಲ್ಪವೃಕ್ಷ ಅಂತಾರೆ ಅಂತೇಳಿ, ಬರೀ ತೆಂಗಿನ ಸಲುವಾಗತ್ತಲ್ಲ. ಆಮೇಲೆ ಏನು ತೆಂಗಿನ ಪಟ್ರಿಗಳು ಇರ್ತಾವಲ್ಲ, ಆ ತೆಂಗು ಹೊಡೆದಾಗ ಮ್ಯಾಗಿಂದ ಸಿಗ್ತಾವ, ಆ ಶೆಲ್ ಅಂತೀವಿ. ಆ ಶೆಲ್ನಿಂದ ಸುಟ್ಟು ಬೂದಿ ಮಾಡಿ ಅದನ್ನ ಚಾರ್ಕೋಲ್ ಥರ ಬಳಸ್ತಾರೆ. ಆ ಚಾರ್ಕೋಲ್ ಏನಪ್ಪ ಅಂದ್ರೆ ನೀರು ಪ್ಯೂರಿಫೈ ಸಲುವಾಗಿ ಬಳಸ್ಬೋದು. ಆಮೇಲೆ ಜೊತೆಗೆ ಏನದಪ್ಪ ಅಂದ್ರೆ ಹಲ್ಪುಡಿ ತಯಾರು ಮಾಡೋಕೆ ಬಳಸ್ಬೋದು. ಆಮೇಲೆ ನೀರು ಪ್ಯೂರಿಫೈ ಮಾಡೋಕ್ಕೂ ಬಳಸ್ತಾರೆ. ಇದನ್ನು ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಿ ಬಳಸತ್ತಲ್ಲ, ನಾವು ರೈತರು ಮನ್ಯಾಗ ಒಬ್ರೊಬ್ರು ನಾವು ಇದನ್ನು ಟೆಕ್ನಾಲಜಿ ತಿಳ್ಕೊಂಡಿವಿ, ಸರಳ ವಿಚಾರ ಮನ್ಯಾಗ ಮಾಡೋಕೆ ಶುರು ಮಾಡಿದ್ವಿ ಅಂದ್ರೆ ಅದರಿಂದ ರೈತರಿಗೂ ಅಂದ್ರೆ ಬಳಸೋರಿಗೂ ಲಾಭ, ಜೊತೆಗಿಂದ ಪರಿಸರಕ್ಕೂ ಲಾಭ. ಹಿಂಗಾಗಿ ಏನಾಗ್ತದೆ ಇದು ಮತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿನೇ ಮಾಡ್ಬೇಕಂಬದಲ್ಲ, ನಮ್ಮ ಮನ್ಯಾಗೂ ನಾವು ಮಾಡ್ಕೋಬೋದು. ಅದಕ್ಕೆ ರೈತರಾದವ್ರು ಏನದ ತೆಂಗು ಬೆಳೆಸಿ ಹೆಂಗೆ ಮಾರಬೇಕು, ಹೆಂಗೆ ರೊಕ್ಕ ಗಳಿಸ್ಬೇಕು ಅದು ಒಂದೇ ಆತಲ್ಲ. ತೆಂಗು ಮನ್ಯಾಗಿದ್ದಾಗ ತೆಂಗಿನ ಹೊಡೆದಾಗ ಆ ಪಟ್ರಿ ಏನದ ಸುಮ್ಮನೆ ಒಕ್ಕಟ್ಟು ಹಾಳು ಮಾಡ್ಕೊಳ್ಳೋ ಬದಲು ಅದರದಿಂದ ಏನದಪ್ಪ ಅಂದ್ರೆ ನಾವು ಚಾರ್ಕೋಲ್ ತಯಾರು ಮಾಡಿ ಅದನ್ನು ಪುಡಿಯಾಗಿ ಬಳಸೋದು ಮತ್ತು ನೀರು ಪ್ಯೂರಿಫೈ ಮಾಡೋಕೆ ಬಳಸೋದು ಕಲಿಯಾರಿ. ಆಮೇಲೆ ಅದು ಅಷ್ಟೇ ಇದರಿಂದ ಡೆಕೋರೇಷನ್ ಐಟಮ್ ಭಾಳ ತಯಾರಾಗತ್ತವೆ. ಸೊ ಡೆಕೋರೇಷನ್ ಐಟಮ್ಸು ಮಾಡೋದು ನಾವು ಕಲಿತು ಅದು ಎಲ್ಲ ರೈತರಿಗೆ ಆಗ್ಲಿಕ್ಕಿಲ್ಲ, ಅದರಿಂದ ಯಾರು ಟ್ಯಾಲೆಂಟ್ ಅದ, ಯಾರಿಗೆ ತಲೆ ಬರದ ಅವ್ರಾದ್ರೆ ಅಟ್ಲೀಸ್ಟ್ ನಾವು ಮನಿ ಪೂರ್ತಕರೆ ಟೈಮ್ ಪಾಸ್ ಅಲ್ಲದಾರೆ ಮಾಡೋದು ಕಲ್ತೀವಿ ಅಂದ್ರೆ ಅದು ಒಂದು ರೀತಿ ಒಳ್ಳೇದದು. ಆಮೇಲೆ ಯಾಕೆ ಟೈಮ್ ಪಾಸ್ ಆಗ್ತದೆ. ಆಮೇಲೆ ಅದು ಅಷ್ಟೇ ಆತಲ್ಲ, ಏನಾಗ್ತದೆ ತೆಂಗು ಭಾಳ ಸಲ ಏನಾಗ್ತದೆ ರೋಗ ಬಂದಾಗ ಅದನ್ನು ನಾವು ಎಳ್ನೀರಿಗೆ ಬಳಸೋದು ಭಾಳ ದಿನ. ಅವಾಗ ಅದ್ರ ಬದಲು ಅದು ಮೊಳಕೆ ಬರಂಗೆ ಮಾಡಿ ಮೊಳಕೆ ಆದ್ಮೇಲೆ ಒಳಗೆ ಏನದಪ್ಪ ಅಂದ್ರೆ ಪನ್ನೀರ್ ಟೈಪ್ ಆಗಿರ್ತದೆ, ಅಂದ್ರೆ ಬೆಣ್ಣೆ ಥರ ಆಗಿರ್ತದೆ, ಪನ್ನೀರ್ ಥರ ಆಗಿರ್ತದೆ. ಸೊ ಅದು ಒಡೆದಕ್ಷಿಂದ ಅದನ್ನೂ ಸಹಿತ ತಿಂತಾರೆ, ಅದು ಚೆನ್ನಾಗಿರ್ತದೆ, ರುಚಿ ಇರ್ತದೆ. ಸೊ ಆ ರೀತಿಯೂ ತೆಂಗಿನ ಅಂದ್ರೆ ಲಾಭ ಮಾಡ್ಕೋಬೋದು ಅಂತೇಳಿ. ಆಮೇಲೆ ಅದು ಅಷ್ಟೇ ಆತಲ್ಲ, ಈವನ್ ಅದು ಏನದ ಸ್ಟೆಮ್ ಏನದಲ್ಲ ಅಂದ್ರೆ ಕಾಂಡ ಏನದಲ್ಲ, ಆ ತೆಂಗು ಮೊಳಕೆ ಬಂದು ಸ್ವಲ್ಪ ದೊಡ್ಡದಾದಾಗ ಆ ಕಾಂಡದಾಗ ಒಳಗೆ ಬಾಳೆ ಗಿಡಕ್ಕೆ ಒಳಗೆ ಸ್ಟೆಮ್ ಸ್ಪಿರೋ ಸ್ಟೆಮ್ ಅಂತೀವಿ ಅದು ಇರ್ತದೆ. ಹಂಗೆ ಈ ತೆಂಗಿನ ಒಳಗಿನ ಬೆಳ್ಳಂದು ಏನದಪ್ಪ ಅಂತಂದ್ರೆ ತಿಂತಾರೆ, ಹಣ್ಣು ಥರಾನೇ. ಸೊ ಹಂಗಾಗಿ ಈ ತೆಂಗಿಂದ ಯಾವುದೇ ಒಂದು ಭಾಗ ಉಪಯೋಗ ಇಲ್ಲ ಎಲ್ಲಾನು ಉಪಯೋಗ ಅದಾವ. ಈವನ್ ಗಿಡ ಕಟ್ಟಾದ್ಮೇಲೆ ಅಥವಾ ಒಣಗಿ ಬಿದ್ದ ಮೇಲೂ ಸಹಿತ ಏನದಂದ್ರೆ ಆ ತೆಂಗಿನ ಗಿಡ ಏನಿರ್ತಾವೆ, ಕಾಂಡ ಏನಿರ್ತಾವೆ ಅದು ಮನೆ ಕಟ್ಟಕ್ಕೆ ಅಥವಾ ದನಗಳಿಗೆ ದಾವಣ್ಯಾಗ ಈ ರೀತಿ ನಾವು ಬಳಸ್ಕೋಬಹುದು. ಇಷ್ಟೆಲ್ಲ ಉಪಯೋಗ ಅದಾವ. ಆಮೇಲೆ ಜೊತೆಗೆ ಏನದಪ್ಪ ಅಂತಂದ್ರೆ ಈ ಎಲೆ ಡೆಕೋರೇಷನ್ ಮಾಡೋದಂತೂ ಗೊತ್ತದ. ಇಲ್ಲಿ ಅನೇಕ ಲಾಭಗಳದಾವ, ಇದಕ್ಕೆ ಕಲ್ಪವೃಕ್ಷ ಅಂತಂತಾರೆ. ಅಷ್ಟೇ ಆತಲ್ಲ, ಹೊಲ್ದಾಗಿತ್ತು ಅಂದ್ರೆ ಏನದಪ್ಪ ಅಂದ್ರೆ ಮಣ್ಣು ತಡಿ ಹಿಡಿತದೆ, ಮಣ್ಣು ಸವಕಳಿ ಆಗೋದನ್ನ ನಿಂದಿರ್ತದೆ. ಆಮೇಲೆ ಗಿಡ ಏನದಪ್ಪ ಅಂತಂದ್ರೆ ಬರೀ ನೀರಿದ್ದಲ್ಲಿ ಹೆಚ್ಚಿಗೆ ನೀರಿದ್ದಲ್ಲೇ ಬೆಳೀತದ, ನೀರು ಭಾಳ ಬೇಕು ಅನ್ನೋದನ್ನೂ ಇಲ್ಲ. ಸ್ವಲ್ಪ ಜನ ರೈತರು ಏನು ಮಾಡ್ಯಾರ, ನೀರು ಕಡಿಮೆ ಇದ್ದಂಥ ಜಾಗದಾಗೂ ತೆಂಗಿನ ಗಿಡ ಬೆಳೆಸಿ ಸಕ್ಸಸ್ ಕಂಡಂಥವ್ರು ಅದಾರ. ಆಮೇಲೆ ಅದೇನಂದ್ರೆ ಅಲ್ಲಿ ಅಷ್ಟೇ ಸಾವಯವ ಕೃಷಿ ಮಾಡ್ಬೇಕಾಗ್ತದೆ. ಸಾವಯವ ಕೃಷಿ ಮಾಡಿದೆವು ಅಂದ್ರೆ ಆ ಕಡಿಮೆ ನೀರಿನಾಗೂ ತೆಂಗು ಬೆಳಿಬೋದು, ಒಳ್ಳೆ ಇಳುವರಿ ಪಡಿಬಹುದು. ಇನ್ನು ಆ ತೆಂಗಿನ ಸಪ್ಪರ್ ಬರ್ತದಲ್ಲ, ಅಂದ್ರೆ ತೆಂಗು ಸುಲ್ದಾಗ ಏನು ಸಪ್ಪಿ ಅಂತೀವಿ, ಆ ಸಪ್ಪಿ ಬರ್ತದಲ್ಲ ಅದು ಸಹಿತ ನಾವು ಏನದ ಬಾಂಡೆ ತೊಳಿಕ ಏನದ ಪಾತ್ರೆ ತೊಳಿಕ್ ನಾವು ಸ್ಕ್ರಬ್ಬರ್ ಆಗಿ ಬಳಸ್ಬೋದು. ಇದರಿಂದ ಏನಾಗ್ತದೆ, ನಾವು ಇದು ಕೆಮಿಕಲ್ ರಹಿತ ಅಥವಾ ಪ್ಲಾಸ್ಟಿಕ್ ರಹಿತ ಅಥವಾ ಸ್ಟೀಲ್ ಏನದ ಬರ್ತದಲ್ಲ ಆ ರೀತಿ ಅವೆಲ್ಲನೂ ಬಿಟ್ಟು ಇದು ನ್ಯಾಚುರಲ್ ಸ್ಕ್ರಬ್ಬರ್ ಟೈಪ್. ಇದು ನಮ್ಗೆ ಹೊಟ್ಟೆಗೆ ಹೋದ್ರೂ ನಮ್ಗೆ ಏನಿಲ್ಲ, ಊಟ ಲಾಭನೇ ಹೊರತು ನುಕ್ಸಾನ್ ಆಗಂಗಿಲ್ಲ.
ಅದೇ ಪ್ಲಾಸ್ಟಿಕ್ ಸ್ಕ್ರಬ್ಬರ್ ಅಥವಾ ಕಬ್ಬಿಣ ಸ್ಟೀಲ್ ಸ್ಕ್ರಬ್ಬರ್ ಬರ್ತಾವಲ್ಲ, ಅವು ಬಳಸಿದಾಗ ನಮಗಿಂದ ಹೊಟ್ಟೆಗೆ ಹೋದು ಅಂದ್ರೆ ನಮ್ಗೆ ಅನಾರೋಗ್ಯ ರೋಗ ಬರ್ತಾವೆ. ಸೊ ಅದಕ್ಕೆ ಅಂದ್ರೆ ಈ ರೀತಿ ನಾವು ನ್ಯಾಚುರಲ್ ಸ್ಕ್ರಬ್ಬರ್ ಬಳಸ್ದಂಗೆ ಆಗ್ತದೆ. ಸೊ ಅದಕ್ಕೆ ಈ ರೀತಿ ನಾವು ಬಳಸರಿ. ಆಮೇಲೆ ತೆಂಗು ಈ ರೀತಿ ನಾವು ಆಮೇಲೆ ಇದ್ರ ರೂಟ್ ಬರ್ತಾವೆ. ಈಗ ಮ್ಯಾಗ ತೆಂಗು ಗಿಡ ದೊಡ್ಡದಾದಂದ್ರೆ ಕೆಳಗೆ ಫೈಬ್ರಸ್ ರೂಟ್ ಏನಿರ್ತಾವೆ, ಭೂಮಿ ಮ್ಯಾಲೂ ರೂಟ್ಸ್ ಕಾಣಿಸಕ್ಕೆ ಶುರು ಆಗ್ತಾವೆ. ಆ ಬೇರ್ ಏನಿರ್ತಾವಲ್ಲ, ಆ ಬೇರು ಸಹಿತ ನಾವು ಹಲ್ಲು ಬ್ರಷ್ ಆಗಿ ಬಳಸ್ಬೋದು ಹಲ್ಲು ತಿಕ್ಕೋಕೆ. ಸೊ ಈ ರೀತಿ ಯಾವುದೇ ಒಂದು ಭಾಗ ಇರ್ಲಿಕ್ಕೆ ಹಿಡಿದು ಎಲ್ಲನೂ ಉಪಯೋಗ ಅದಾವ. ಅದಕ್ಕೆ ಕಲ್ಪವೃಕ್ಷ ಅಂತಾರೆ. ಇವೆಲ್ಲನೂ ಬಳಸೋದು ನಾವು ಕಲ್ತು ಬಳಸ್ದೀವಿ ಅಂದ್ರೆ ಆ ಕಲ್ಪವೃಕ್ಷ ಅಲ್ಲಕ್ಕೂ ಒಂದು ಅರ್ಥ ಸಿಗ್ತದೆ. ಇಲ್ಲಾಂದ್ರೆ ಬರೀ ತೆಂಗು ಅಷ್ಟೇ ಬಳಸಿ ತೆಂಗು ದೇವ್ರಿಗೆ ಹೊಡೆಯೋದು ಅಷ್ಟೇ ಅಂತಲ್ಲ. ಅದಕ್ಕೆ ಆ ಕಲ್ಪವೃಕ್ಷ ಅರ್ಥ ಕೊಡ್ಬೇಕಾದ್ರೆ ತೆಂಗಿನ ಎಲ್ಲಾ ಭಾಗನೂ ಬಳಸ್ಕೊಳ್ಳಾರಿ. ಅದಕ್ಕೆ ಏನದಂದ್ರೆ ಈ ತೆಂಗಿನ ಲಾಭ ಪಡ್ಕೊಂಡು ವಿಶ್ವ ತೆಂಗಿನ ದಿನಾಚರಣೆಗೆ ಅರ್ಥ ಕೊಡಂಗೆ ಮಾಡಾರ ಅಂತೇಳಿ ಎಲ್ಲರಿಗೂ ನಮಸ್ಕಾರ.